ಪಡುಬಿದ್ರೆಯ ಯುಪಿಸಿಎಲ್ನಲ್ಲಿ ಹೆಚ್ಚಿನ ವಿದ್ಯುತ್ ಉತ್ಪಾದನೆಗೆ ಸಾಧ್ಯವಿಲ್ಲದ ಸಂದರ್ಭದಲ್ಲಿ ಬೋಗಸ್ ಯೋಜನೆಯನ್ನು ಮಾಡುವ ಉದ್ದೇಶವೇನೆಂಬುದನ್ನು ತಿಳಿಸುವ ಕಾರ್ಯವಾಗಬೇಕು. ಜನರಿಗೆ ಮಾರಕವಾದ ವಿದ್ಯುತ್ ಪ್ರಸರಣ ಮಾರ್ಗವನ್ನು ಸಮುದ್ರ ಕಿನಾರೆ ಅಥವಾ ಹೆದ್ದಾರಿಯ ಬದಿಯಲ್ಲಿ ಭೂಗತ ಕೇಬಲ್ ಮೂಲಕ ತೆಗೆದುಕೊಂಡು ಹೋಗಬೇಕು. ಕಂಪನಿ ಪರವಿರುವ ಎಲ್ಲರಿಗೂ ಶೀಘ್ರದಲ್ಲಿ ಜಿಲ್ಲಾಡಳಿತ ಕಚೇರಿಯ ಮುಂಭಾಗದಲ್ಲಿ ಪಿಂಡ ಪ್ರದಾನ ಕಾರ್ಯ ನಡೆಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಬೈಲುಗುತ್ತು ಹೇಳಿದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಾನಿ ಗ್ರೂಪ್ನ ಸ್ಟರ್ಲೈಟ್ ಕಂಪನಿಯ ಕೆಲಸದಲ್ಲಿ ಬಾಂಗ್ಲಾದೇಶದ ಪ್ರಜೆಗಳು ಇದರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅನುಮಾನವಿದ್ದು, ಇದರ ಬಗ್ಗೆ ಜಿಲ್ಲಾಡಳಿತ ಚಕಾರ ಎತ್ತುತ್ತಿಲ್ಲ. ಜಿಲ್ಲಾಡಳಿತ ಹಾಗೂ ಜನರು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಕಂಪನಿಯ ಬ್ರೋಕರ್ ಆಗಿ ರೈತರ ಪರ ಮಾತೆತ್ತುತ್ತಿಲ್ಲ. ಕೇಂದ್ರ ರಾಜ್ಯ ಸರ್ಕಾರ ಮಾಡಿದ ನಿಯಮ ಪಾಲಿಸುವುದು ಬಿಟ್ಟು ಮೌಖಿಕ ಆದೇಶವನ್ನ ಮಾಡಿ ಸಂತ್ರಸ್ತರನ್ನ ಹೆದರಿಸುತ್ತಿದ್ದಾರೆ. ಕಂದಾಯ, ಪೊಲೀಸ್, ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಂಪನಿಗೋಸ್ಕರ ದುಡಿಯುತ್ತಿದ್ದಾರೆ. ಅರಣ್ಯ ಇಲಾಖೆ ಅದಾನಿ ಕಂಪನಿ ಆದೇಶವನ್ನ ಪಾಲಿಸಿ 10,000ಕ್ಕೂ ಅಧಿಕ ಮರಗಳ ಮಾರಣಹೋಮ ಮಾಡುತ್ತಿದೆ. ಪರಿಸರವಾದಿಗಳು, ಅರಣ್ಯ ರಕ್ಷಕರು ನಾಪತ್ತೆಯಾಗಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ಆರೋಪಿಸಿದರು. ವಿದ್ಯುತ್ ಪ್ರಸಾರ ಮಾರ್ಗವನ್ನು ನಡೆಸ್ತಾ ಇದೆ. ಈ ಬಗ್ಗೆ ನಾವು ರೈತರ ವಿರೋಧವಾಗಿ, ಅಲ್ಲಿಯ ನಿವಾಸಿಗಳ ವಿರೋಧವಾಗಿ ಈ ಬಗ್ಗೆ ನಾವು ನಿರಂತರವಾಗಿ 4.5 ವರ್ಷಗಳಿಂದ ಇದನ್ನು ಪ್ರತಿಭಟಿಸಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಈ ಯೋಜನೆಯಿಂದ ಸುಮಾರು 3,450 ಎಕರೆ ಫಲವತ್ತಾದ ಕೃಷಿ ಭೂಮಿ ನಾಶ ಆಗ್ತಿದೆ. 1,65,000 ಅಡಿಕೆ ಮರಗಳು, ಸುಮಾರು 1,20,000 ಕರಿಮೆಣಸಿನ ಬಳ್ಳಿಗಳು, ಪರಿಸರದ ಅರಣ್ಯಗಳು, ಅರಣ್ಯ ಕಾಡುಗಳು, ತುಂಗಿ ಕಾಡುಗಳು, ಸುಮಾರು 328 ಶಾಲೆಗಳ ಮೇಲೆ, ಹಾಗೆ ಹಲವಾರು ಮಸೀದಿ, ಮಂದಿರ, ಚರ್ಚು ಇವುಗಳ ಮೇಲೆ ಈ ಪ್ರತಿಭಟನೆ ಇದರ ಮೇಲೆ ಹೋಗುವ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸುಮಾರು ಇಲ್ಲಿಂದ 4.5 ವರ್ಷಗಳಿಂದ ಒಂದು DC ಇಂದ ಹಿಡಿದು ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಇವರು ಸರಿಯಾದ ಮಾಹಿತಿ ಇನ್ನೂ ಜನರಿಗೆ ಕೊಟ್ಟೇ ಇಲ್ಲ. ಸುಮಾರು 97% ಜನರಿಗೆ ಇಂಥದ್ದು ಒಂದು ಅಪಾಯಕಾರಿ ವಿದ್ಯುತ್ ಲೈನ್ ಹೋಗ್ತಾ ಇದೆ ಎಂಬ ಭಾವನೆಯೂ ಇಲ್ಲ. ಏನೋ ಎಲ್ಲೋ ಬಂದು ಜನರಿಗೆ ಏನೋ ಮಾಹಿತಿ ನೀಡದೆ ಅವರಿಗೆ ಬೇಕಾದ ಹಾಗೆ ಕೆಲವು ವಸೀಲಿಬಾಜಿ ಮಾಡಿಕೊಂಡು ಕೆಲವರು ಜನರಿಗೆ ದಾರಿ ತಪ್ಪಿಸಿ ಒಂದೊಂದು ಟವರ್ ನಿರ್ಮಿಸಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ನಾವು ನಮಗೊಂದು ವಿವರವಾದ ಮಾಹಿತಿ ಕೊಡಿ ಎಂದ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಪದೇ ಪದೇ ನಾವು ಕೇಳ್ತಾ ಇದ್ದೇವೆ. ಅಲ್ಲಿ ಧರಣಿ ಮಾಡಿದ್ದೇವೆ. ಈ ಜಿಲ್ಲಾಧಿಕಾರಿಗೆ ಅದು ಹೇಳಿದ್ರೆ ಅದು ಅಸಿಸ್ಟೆಂಟ್ ಕಮಿಷನರ್ ಅವರು ನೋಡಲ್ ಆಫೀಸರ್ ಅಂತ ಹೇಳ್ತಾರೆ. ನೋಡಲ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಅದು ನಾವು ಹೋದ್ರೆ ಅದು ಜಿಲ್ಲಾಧಿಕಾರಿ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟೊಂದು ಸಾಕ್ಷರತಾ ಜಿಲ್ಲೆಯಲ್ಲಿ ಇಷ್ಟೊಂದು ಒಂದು ಅರಾಜಕತೆ, ಆಡಳಿತದಲ್ಲಿ ಅರಾಜಕತೆ ಬೇರೆ ಎಲ್ಲೂ ಕಾಣಿಲ್ಲ. ನಾವು ಯಾವ ಹಿತದೃಷ್ಟಿಯನ್ನು, ಜನರ, ನಿವಾಸಿಗಳ, ರೈತರ ಹಿತದೃಷ್ಟಿಯನ್ನು ಈ ಜಿಲ್ಲಾಧಿಕಾರಿ ಕಾಪಾಡಬೇಕಿತ್ತು. ಅವರು ಒಂದು ಕಂಪನಿಯೊಟ್ಟಿಗೆ ಸೇರಿಕೊಂಡು ಅವರೊಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋದ್ರೆ ಅವರು ಡೆಪ್ಟಿ ಕಮಿಷನರ್ಗೆ, ನಿಮ್ಮ ಜಿಲ್ಲಾಧಿಕಾರಿಗೆ ಅವರು ಎಲ್ಲ ನಾನು ಏನಿಲ್ಲ ಅಂತೇಳಿ. ನಾವು ಯಾವುದೇ ಒಂದು ಕೊಟ್ಟಂತ ಮಾಹಿತಿಗೆ, ಒಂದು ಅರ್ಜಿಗಳಿಗೆ, ಮನವಿಗಳಿಗೆ ಇಲ್ಲಿ ತನಕ ಯಾವುದೇ ಒಂದು ಪ್ರತಿ ಉತ್ತರ ಜನರಿಗೆ ಸಿಗ್ತಾ ಇಲ್ಲ. ಅದರೊಟ್ಟಿಗೆ ಕೆಲವು ಸಂವಿಧಾನೇತರ ಶಕ್ತಿಗಳು ಕಂಪನಿಗಳ ಒಟ್ಟಿಗೆ ಸೇರಿಕೊಂಡು ಹಣ ಮಾಡುವ ಉದ್ದೇಶದಿಂದ ಜನರಿಗೆ ತಾವು ತಪ್ಪುದಾರಿಗಳಿಗೆ ತೆಗೆದು ಹೋಗಿ ಈ ದೇಶದ ಪ್ರಜೆಗಳಲ್ಲ, ಹೊರದೇಶದ ಬಾಂಗ್ಲಾದೇಶಿಗರು ಇದರಲ್ಲಿ ದುಡಿತಾ ಇದ್ದಾರೆ. ಆದರೂ ನಮ್ಮ ಜಿಲ್ಲಾಡಳಿತ ಇದರ ಬಗ್ಗೆ ಚಕಾರ ಎತ್ತದೆ, ಸುಮ್ಮನೆ ಕೂತಿದೆ, ಅವರ ಅಡಿಯಾಲಾಗಿದೆ. ಜಿಲ್ಲಾಡಳಿತ ಮತ್ತು ನಾವು ಇಲ್ಲಿಂದ ಯಾರನ್ನು ಆಯ್ಕೆ ಮಾಡಿದ್ದೇವೋ, ಸಂಸದರು, ಶಾಸಕರು ಈ ಕಂಪನಿಯ ಬ್ರೋಕರ್ಗಳಾಗಿದ್ದಾರೆ.
ಇವರಿಗೆ ಕಂಪನಿಯಿಂದ ಪಾಲ್ಬಂಡವಾಳ ಸಿಗ್ತಾ ಇದೆ. ಇವರು ರೈತರ ಪರ ಅಥವಾ ಜನಗಳ ಪರ ಇವರು ಮಾತೆತ್ತುವುದಿಲ್ಲ, ಕಂಪನಿ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. DC, AC, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಕಂಪನಿಗೋಸ್ಕರ ದುಡಿತಾ ಇದೆ. ಜಿಲ್ಲಾಡಳಿತಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಂತ ನಿಬಂಧನೆ ಏನುಂಟು ಅದನ್ನು ಪಾಲಿಸುವುದನ್ನು ಬಿಟ್ಟು ಅದರ ಬಗ್ಗೆ ಇವರು ಹೋಗುವುದಿಲ್ಲ. ಇವರು ಕೇವಲ ಮೌಖಿಕ ಆದೇಶ ಮಾಡಿ ಜನರನ್ನು, ರೈತರನ್ನು ಹೆದರಿಸ್ತಾ ಇದ್ದಾರೆ. ಯಾರು ಸಂತ್ರಸ್ತರಿದ್ದರೆ ಅವರನ್ನು ಹೆದರಿಸ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ SOP ಅನ್ನು ಜಾರಿ ಮಾಡಬೇಕಂತ ಹೇಳಿದರೆ ಅದನ್ನು ಜಾರಿ ಮಾಡಲಿಲ್ಲ. ಇವರು ಜಿಲ್ಲಾಡಳಿತ ಮಾಡಲಿಲ್ಲ. DC ಅವರು ಅದರ ಬಗ್ಗೆ ಚಕಾರ ಎತ್ತುವುದಿಲ್ಲ. ಆದರೆ ಅವರಿಗೆ ಮೌಖಿಕ ಆದೇಶವನ್ನು ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅದಾನಿ ಕಂಪನಿಯ ಆದೇಶವನ್ನು ಪಾಲಿಸಿ 10,000ದಿಂದ ಮೇಲ್ಪಟ್ಟು ಮರಗಳನ್ನು ಕಡಿತಾ ಇದೆ. ಪರಿಸರವಾದಿಗಳು, ಅರಣ್ಯ ಪೋಷಕರು ಕಂಪನಿ ಹತ್ರ ಈಗ ಇಲ್ಲವೇ ಇಲ್ಲ, ಅವರ ಪತ್ತೆ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ದೊಡ್ಡ ದೊಡ್ಡ ಕುಂಬಳಕಾಯಿ ನಾಯಕರು, ಹೋರಾಟಗಾರರ ಈ ಸುದ್ದಿ ಇಲ್ಲ. ಇದರ ಬಗ್ಗೆ ಅವರು ಚಕಾರ ಎತ್ತುತ್ತಾ ಇಲ್ಲ. ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರಣ ಹೋಮ ನಡೆದರೂ ಯಾವ ನಾಯಕನು, ಯಾವ ವಾದಿಯೂ ಇದರಲ್ಲಿ ಬರುವುದೇ ಇಲ್ಲ, ಎದುರಿಗೆ ಬರುವುದೇ ಇಲ್ಲ. ಎಲ್ಲ ಅದಾನಿ ಗ್ರೂಪ್ ಆಫ್ ಕಂಪನಿಯ ಹಿಂದ್ಗಡೆ ಅಡಗಿ ಕೂತಿದ್ದಾರೆ. ಯುವ ಮುಂದಾಳುಗಳು ನಮ್ಮ ಹೋರಾಟಕ್ಕೆ ನಮ್ಮ ಜೊತೆ ಕೈ ಸೇರಿಸುವುದಿಲ್ಲ. ಶ್ರೀಮಂತ ವರ್ಗ ಕಂಪನಿ ಪರ, ಏನು ಇಂಗ್ಲಿಷರಿಗೆ ಹಿಂದೆ ಯಾರು ಉಪಕಾರ ಮಾಡಿ ಶ್ರೀಮಂತ ವರ್ಗಗಳು ಉಪಕಾರ ಮಾಡುತ್ತಿದ್ದ ಅದೇ ರೀತಿ ಈಗ ಅದಾನಿ ಕಂಪನಿಗೆ ಇಲ್ಲಿಯ ಶ್ರೀಮಂತ ವರ್ಗ ಅವರಿಗೆ ಪರವಾಗಿ ಅವರಿಗೆ ಜಾಗ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿಯ ಈ ಜಿಲ್ಲೆಯನ್ನು ಅವಕಾಶವಾದಿಗಳು ದೋಚುತ್ತಾ ಇದ್ದಾರೆ. ಈ ಜಿಲ್ಲೆಯನ್ನು ನಾಶ ಮಾಡುತ್ತಾ ಇದ್ದಾರೆ. ಈ ಮಾರಿ ಯೋಜನೆ ಇಲ್ಲಿಗೆ ಈ 2 ಜಿಲ್ಲೆಗಳಿಗೆ ಬರುವುದೇ ಬೇಡ. ಇದನ್ನು ಆಚೆ ಸಮುದ್ರದ ಬದಿಯಲ್ಲಿ ತಗೊಂಡು ಹೋಗಲಿ. ಸಮುದ್ರ ಕಿನಾರೆ ಹೈವೇ ಬದಿಯಲ್ಲಿ ಭೂಗತ ಕೇಬಲ್ ಹಾಕಿ ಕೇರಳದಲ್ಲಿ ಮುಖಾಂತರ ಇವರು ತಗೊಂಡು ಹೋಗಲಿ, ಅಥವಾ ಇವರು ಕೇರಳದಲ್ಲೇ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿ. MP ಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, AC ಇರ್ಬೋದು, DC ಇರ್ಬೋದು, ಪೊಲೀಸ್ ಇಲಾಖೆ ಅವರಿಗೆಲ್ಲರಿಗೂ ನಾವು ಪಿಂಡವನ್ನು ಹಾಕಲಿಕ್ಕೆ ತಯಾರು ಮಾಡ್ತೇವೆ ಶೀಘ್ರದಲ್ಲಿ. ಎಲ್ಲಿ ಅದು? DC ಕಚೇರಿಯಲ್ಲಿ ಘಟಶ್ರಾದ್ದ ಪಿಂಡ ಕಾರ್ಯಕ್ರಮವನ್ನು ಮಾಡ್ತೇವೆ. ಸಾವಿರಾರು ರೈತರು ಇಲ್ಲಿ ಬೀದಿ ಪಾಲಾಗ್ತಾ ಇದ್ದಾರೆ. ಸಾವಿರಾರು ನಮ್ಮ ಅಡಿಕೆ ಮರಗಳು, ಲಕ್ಷಗಟ್ಟಲೆ ನಮ್ಮ ಅಡಿಕೆ ಮರಗಳು ಹೋಗ್ತದೆ, ಸಾವಿರಾರು ನಮ್ಮ ತೆಂಗಿನ ಮರಗಳು ಹೋಗ್ತದೆ, ಅರಣ್ಯ ಹೋಗ್ತದೆ. 10,000ರಿಂದ ಮೇಲ್ಪಟ್ಟು ನಮ್ಮ ಅರಣ್ಯ ನಾಶ ಆಗ್ತಾ ಇದೆ. ಆದ್ರೆ ಇವರಿಗೆ ಕಣ್ಣು ಕಾಣುವುದಿಲ್ಲ. ಅದಕ್ಕಾಗಿ ಇವರಿಗೆ ಪಿಂಡ ಇಡುವಂತ ಕೆಲಸ, ಇವರು ಸತ್ತು ಹೋಗಿದ್ದಾರೆ ಅಂತ ನಾವು ತೀರ್ಮಾನ ಮಾಡಿ ಇವರಿಗೆ ಪಿಂಡ ಇಡ್ತೇವೆ ನಾವು. ಈ ಸಂದರ್ಭ ಹೋರಾಟ ಸಮಿತಿಯ ಚಿತ್ತರಂಜನ್, ರೋಹಿತಾಶ್ವ, ಶ್ಯಾಮ್ ವಿಟ್ಲ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.